ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು. ಮುಂದುವರಿದ ಭಾಗ. ಶೂಲ ಮುದ್ಗರ ಗಾಳ ಪಿಡಿದ ದೈತ್ಯರ ಕೂಡಿ ಗಾರ್ಧ ಭಾರತವನ್ನೇರುತ್ತಾ ಧೂಮ್ರಾಕ್ಷ ಬಂದಾನು ಮಾರುತಿ ನಿಂತಿದ್ದ ಪಶ್ಚಿಮದ ದ್ವಾರದತ್ತ. ರಾಕ್ಷಸ ಭಟರಿಂದ ಪರಿವೃತ್ತನಾಗುತ್ತ ರಣರಂಗದೆಡೆ ಬರುತ್ತಿರಲು ಅಪಶಕುನಗಳೆದುರಾದರೂ ಧೂಮ್ರಾಕ್ಷ ನಡೆದನು ವೈರಿಯ ಕೊಲ್ಲಲು. ರಾಕ್ಷಸರೆದುರಿಂಗೆ ಕಪಿಗಳು ಬಂದರು ಮರಕಲ್ಲುಗಳನ್ನೆತ್ತಿಕೊಂಡು. ಉಗುರು ಹಲ್ಲುಗಳಿಂದ ಪರಚಿದ ರಸುರಾರ ವಾನರೊಗ್ಗೂಡಿಕೊಂಡು ಬಿಲ್ಬಲ್ಮೆಯ ತೋರಿ ಕೊಟ್ಟನು ಧೂಮ್ರಾಕ್ಷ ಬಿರುಗಣೆಗಳ ಮಳೆ ಸುರಿಸಿ. ವಾನರರನ್ನೋಡಿಸಲು ನೋಡಿ ಮಾರುತಿ ಹೆಬ್ಬಂಡೆಯೊಗೆದನು ಬೀಸಿ. ಮುಳ್ಳಿನ ಗದೆಯಿಂದ ಬಡಿಯಲು ಕೂಳನು ಮಾರುತ ಪುತ್ರನ ತಲೆಗೆ. ಮಾತರಿಶ್ವನ ಪುತ್ರನ ಸುರನ ಕಾಯವ ಉರುಳಿಸಿದನು ಕೊಂದು ಧರೆಗೆ. ಧೂಮ್ರಾಕ್ಷಸನ ಸೂಗೆ ಕೆರಳುತ್ತಲ ಸುರೇಂದ್ರ ವಜ್ರದ್ರಷ್ಟಗೆ ಕರೆ ಕಳುಹಿ ರಾಮನ ಸಂಹರಿಸೆನ್ನಲು ಕೂಳನು ಹೊರವಂಟ ಸೇನೆಯ ನರಹಿ. ತೆಂಕಣದ ಗೆಸೆಗೆ ಬಂದಾರು ಧನುಜಾರು ಪರಶುತ್ತೋಮರಗಳ ಧರಿಸಿ. ಸಂಗ್ರಾಮದಲ್ಲಿ ವಜ್ರದ್ರಷ್ಟನ ತರಿದನು ಮಾರ್ಗಣಗಳ ವೃಷ್ಟಿ ಸುರಿಸಿ. ವಾನರ ಸೇನೆಗೆ ಘಾತಿಯಾಗುವುದನ್ನು ವಾಲಿಕುಮಾರನು ಕಂಡು ಪ್ರಳಯ ಕಾಲದ ಅಗ್ನಿಯಂತೊಪ್ಪಿ ಬಡಿದನು ಪಾದಾಪವನ್ನೆತ್ತಿಕೊಂಡು. ಮಾರಾಂತು ಬಂದಿದ್ದ ದೈತ್ಯ ಸಮೂಹವು ತರಗುಟ್ಟಿ ಬಿದ್ದಿತು ನೆಲಕ್ಕೆ. ಕುಪಿತನಾಗುತ್ತ ವಜ್ರದ್ರಷ್ಟನು ಕೊಂಡ ಅಂಗದನ ಸಮ್ಮುಖಕ್ಕೆ. ಪಾಟವದಿಂದಲಿ ಹೋರಿದರಿವರು ನೆತ್ತಾರ ಹೊಳೆಯನ್ನಿ ಹರಿಸಿ. ವಜ್ರದ್ರಷ್ಟನ ನೆತ್ತಿಯೊಡೆದನು ಅಂಗದ ಮೊನಚಾದ ಕತ್ತಿಯ ಬೀಸಿ. ಕಪಿಗಳ ಗೆಲ್ಲಲು ಹೊರಟನ ಕಂಪನ ದಶಕಂಠನಪ್ಪಣೆಯಿಂದ. ವಾನರ ಸೇನೆಯು ಕಂಪಿಸಿ ಹೋಯಿತು ರಾಕ್ಷಸನೌದಾತ್ಯದಿಂದ. ಸಾವಿಗೀಡಾಗುವ ಬಂಧು ವರ್ಗವ ನೋಡಿ ಪ್ರಪಂಜನಿಯು ಮುಂದೆ ಬಂದು ಭಾರೀ ಗಾತ್ರದ ವೃಕ್ಷವನ್ನು ಕಿತ್ತು ಹೊಡೆಯುತ್ತ ಧೂರ್ತನ ಕೆಡಹಿದ ಕೊಂದು. ವೀರ ಅಕಂಪನ ಮರಣವನ್ನಪ್ಪಾಲು ಸಿಟ್ಟಿಗೇಳುತ್ತ ದಶಗ್ರೀವ ಮಂತ್ರಿ ಪ್ರಹಸ್ತಗೆ ನಾಯಕತ್ವವ ಕೊಟ್ಟ ಹಾರೈಸುತ್ತರರ ಜಯವ. ಆತಂಕನಂತೆ ಪ್ರಹಸ್ತನ ಸೈನ್ಯವು ಅನುಯಾಯಿಗಳ ಕೂಡಿಕೊಂಡು ಮೂಡಣ ಹೆಬ್ಬಾಗಿಲಿನ ಕಡೆ ಬಂದಿತು ರಾಕ್ಷಸ ವೀರರ ದಂಡು. ದುರ್ಮುಖ ದಿವ್ವಿದರು ತಾರಾಜಾಂಬವರೆಲ್ಲ ದಾನವ ಪ್ರಮುಖರ ಕೊಲ್ಲಲು. ಗೂರ್ಗಣೆಗಳ ಮಳೆ ಸುರಿಸಿ ಪ್ರಹಸ್ತನು ರಿಪು ಸೈನ್ಯದೊಳ ಹೊಕ್ಕಾಲು ಗೆಲ್ಲಲು. ಪೂರ್ವದ್ವಾರದಿ ನಿಂತ ಅಗ್ನಿಪುತ್ರನ ಹಣೆಯೊಡೆದನು ಮುಸಲಾವ ಬೀಸಿ. ನೀಲ ಪ್ರಹಸ್ತನ ಪೆರ್ಬಂಡೆಯಿನ್ ಕೊಂದ ಸೈನ್ಯದ ನೇತೃತ್ವ ವಹಿಸಿ. ವೀರ ಪ್ರಹಸ್ತನು ಹತನಾದುದನ ಕೇಳಿ ತಲ್ಲಣಿಸಿದ ದಶಕಂಠ ಸೇನೆಯ ಜೊತೆಯಲ್ಲಿ ರಾಮನ ನಿರ್ಮೂಲ ಮಾಡುವೆನೆನ್ನುತ್ತಾ ಹೊರಟ.
ಪ್ರಣವ ಮಂತ್ರದ ಜೊತೆ ಶಂಖ ಭೇರಿಯನಾದ ಮಂಗಳ ಸೂತ್ರ ಸ್ತೋತ್ರಗಳಿಂದ ಪೂಜಿತಗೊಳ್ಳುತ್ತಾ ಔಪವ್ಯಾಹವನೇರಿ ಸುರರಿಪು ಯುದ್ಧಕ್ಕೆ ನಡೆದ. ಧನ್ಯವಾದಗಳು.